ಇಬ್ಬರು ನಾಯಕರ ನಡುವಿನ ಮುಸುಕಿನ ಗುದ್ದಾಟದ ಕಾರಣಕ್ಕಾಗಿ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಮುಂದೂಡಿಕೆ ಆಗಿದೆಯಾ? ಈಗ ಸಿದ್ದರಾಮಯ್ಯನವರ ಕಡೆಯವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ, ಸಿದ್ದರಾಮಯ್ಯನವರ ಕಡೆಯವರು ಏನಾದರೂ ಸ್ಪರ್ಧೆ ಮಾಡಿದ್ರೆ ಅವ್ರ ಕೈ ಮೇಲಾಗುತ್ತೆ ಅಂಥೇಳಿ ಡಿ.ಕೆ. ಶಿವಕುಮಾರ್ ಕೊಕ್ಕೆ ಹಾಕ್ಸಿದ್ರ ಇಲ್ಲಿ ಅಂತ ಒಂದು ಪ್ರಶ್ನೆ. ಇನ್ನೊಂದು ಕಡೆ ಈಗ ಆಲ್ರೆಡಿ ಸಹಕಾರ ಸಚಿವ ರಾಜಣ್ಣ ಅವರು ಮಂತ್ರಿಗಿರಿ ಕಳ್ಕೊಂಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಆದರೂ ಮಾಡುವ ಮೂಲಕವಾಗಿ ಒಂದು ಸಮಾಧಾನ ಮಾಡೋಣ ಅಂಥೇಳಿ ಸಿದ್ದರಾಮಯ್ಯನವರು ಟ್ರೈ ಮಾಡಿದ್ರ. ಬೇರೆ ವಿಚಾರ, ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಅಂತೂ ಇದೀಗ ಪೋಸ್ಟ್ಪೋನ್ ಆಗಿಬಿಟ್ಟಿದೆ. ಏನು ಕಾರಣ ಅಂತ ನೋಡಿದಾಗ, ಹೇಗಿದೆಯೋ ಇವಾಗ ಹಾಗೇ ಇರಲಿ, ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗಲಿ ಅಂಥೇಳಿ ಮುಖ್ಯಮಂತ್ರಿಗಳದ್ದೇ ಸೂಚನೆ ಬಂದುಬಿಟ್ಟಿದೆ. ಬಹುತೇಕ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ ಆದಂತಲೇ ಲೆಕ್ಕ ಇದು. ನಾಮಪತ್ರವನ್ನು ಇಬ್ಬರು ಅಭ್ಯರ್ಥಿಗಳು ವಾಪಸ್ ಪಡ್ಕೊಂಡ್ಬಿಟ್ಟಿದ್ದಾರೆ. ಬೆಳ್ಳಿ ಪ್ರಕಾಶ್ ಇದ್ದರು, ಶರಣಗೌಡ ಬಯ್ಯಾಪುರ ನಾಮಪತ್ರವನ್ನು ಹಾಕ್ಕೊಂಡಿದ್ರು. ಆದರೆ ಇಬ್ಬರು ಕೂಡ ಇದೀಗ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಅಪೆಕ್ಸ್ ಪಾಲಿಟಿಕ್ಸ್ ಏನು ಅಂತ ನೋಡಿದ್ರೆ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಜಟಾಪಟಿ ಶುರುವಾಗಿದೆ ಇದೀಗ. ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಿ ರವಿ ಮತ್ತು ಸಿದ್ದರಾಮಯ್ಯನವರ ಬಲಗೈ ಬಂಟ ರಾಜಣ್ಣ ನಡುವಿನ ಜಟಾಪಟಿ ಇದು. ಈ ಜಟಾಪಟಿಯಲ್ಲಿ ಗೆದ್ದವರು ಯಾರು ಅಂತ ಹೇಳಿದ್ರೆ, ಹೈಕಮಾಂಡ್ ಥ್ರೂ ಈ ಎಲೆಕ್ಷನ್ ನಿಲ್ಲಿಸುವ ಮೂಲಕವಾಗಿ ಒಂದು ಹಂತಕ್ಕೆ ಡಿ.ಕೆ.ಶಿ ಗೆದ್ದರು ಅಂತ. ಇಲ್ಲ ಡಿ.ಕೆ.ಶಿ ಸಂಬಂಧಿ ಚುನಾವಣೆ ನಡೆಸಿ ಇವ್ರು ಗೆಲ್ಲಿಸ್ಕೊಟ್ರೆ ಅದೂ ಇಲ್ಲ, ರಾಜಣ್ಣ ಚುನಾವಣೆ ನಡೆದು ಅವ್ರ ಕಡೆಯವ್ರಿಗೆ ಗೆದ್ದರೆ ಅದೂ ಇಲ್ಲ. ಹೈಕಮಾಂಡ್ ಎಂಟ್ರಿ ಆಯಿತು, ಎಲೆಕ್ಷನ್ ಸದ್ಯಕ್ಕೆ ಮುಂದೂಡ್ಬಿಡಿ, ಈಗ ಜಟಾಪಟಿ ಬೇಡ. ನಾವು ಆಲ್ರೆಡಿ ಸಿ.ಎಂ ಜಟಾಪಟಿ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಜಟಾಪಟಿ ಇದನ್ನೇ ನೋಡಿಬಿಟ್ಟಿದ್ದೀವಿ. ಸದ್ಯಕ್ಕಂತೂ ಇದು ಬೇಡ ಅನ್ನೋ ಸಂದೇಶ ಹೈಕಮಾಂಡ್ ಕಡೆಯಿಂದ ಬಂದಿದೆ. ನಿನ್ನೆ ಇದ್ರ ಬಗ್ಗೆನೇ ಸಭೆ ಕರೆದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸಂಧಾನ ಮೂಡಿಸಬೇಕು ಅಂತೇಳಿ ಸಭೆ ಕರೆದಿದ್ದರು. ಆದರೆ ಈ ಸಭೆಯಲ್ಲಿ ಯಾವ ಒಮ್ಮತವೂ ಮೂಡಲೇ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಕಡೆ ಗೆಲ್ಲಬೇಕು ಅಂತ ಇವರು, ಸಿದ್ದರಾಮಯ್ಯನವ್ರ ಕಡೆಯವ್ರು ಗೆಲ್ಲಬೇಕು ಅಥವಾ ರಾಜಣ್ಣ ಕಡೆಯವ್ರು ಗೆಲ್ಲಬೇಕು ಅಂತ ಅವರು. ಇದರ ಮಧ್ಯದಲ್ಲಿ ಎಲೆಕ್ಷನ್ ಇದ್ರೆ ತಾನೇ ಗೆಲ್ಲೋದು ಅಂಥೇಳಿ ವೇಣುಗೋಪಾಲ್ ಅವರ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿಸಿದ್ರು ಡಿ.ಸಿ.ಎಂ ಅಂತ ಚರ್ಚೆ. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಸೂಚನೆಯ ಪ್ರಕಾರ ಇದೀಗ ಇದು ಮುಂದೂಡಿಕೆ ಆಗಿಬಿಟ್ಟಿದೆ. ಮೊದಲು ಈ ರೀತಿ ಮಾಡೋಕ್ಕೆ ಬರಲ್ಲ ಅಂತ ಸಿ.ಎಂ ಹೇಳಿದ್ರು. ಅಧಿಕಾರಿಗಳ ಸಲಹೆ ಮೇರೆಗೆ ಆಗಲ್ಲ ಅಂತ ಸಿ.ಎಂ ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಸೂಚನೆ ಪ್ರಕಾರ ಇದೀಗ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಇದೆಯಲ್ಲ, ಇದು ಮುಂದೂಡಿಕೆ ಆಯಿತು.